ಓಕೆ, ಈಗ ಬಳ್ಳಾರಿಯ ಸಂಡೂರು ಕ್ಷೇತ್ರದಲ್ಲಿ ಹೇಗಾಗ್ತಾ ಇದೆ ಮತದಾನ ತಿಳ್ಕೊಳ್ಳೋಣ. ಅಲ್ಲಿಂದ ಶಿವಾನಂದ್ ನಮ್ಮೊಟ್ಟಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಸಂಡೂರು ಕ್ಷೇತ್ರ ಈ ಬಾರಿ ಏನಾದ್ರೂ ಬದಲಾವಣೆಗಳು ಸಾಧ್ಯನಾ ಅನ್ನುವಂಥ ಚರ್ಚೆಯಲ್ಲಿರೋ ಕ್ಷೇತ್ರ. ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಈ ಬೈ ಎಲೆಕ್ಷನ್ ನಲ್ಲಿ ಮತದಾರನ ರೆಸ್ಪಾನ್ಸ್ ಹೇಗಿದೆ, ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಬೆಳಗ್ಗೆಯಿಂದ? ವಿಜಯ್, ಮುಖ್ಯವಾಗಿ ಕಳೆದ 2 ಗಂಟೆಗಳಿಂದಲೂ ಕೂಡ ಸಂಡೂರು ಉಪಚುನಾವಣೆ ಕಾವು ಅಂದರೆ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಏನು ಕಾವು ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಹೆಚ್ಚು ಮಹಿಳಾ ಮತದಾರರು ಸರತಿ ಸಾಲಿನಲ್ಲಿ ಬಂದು ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸುತ್ತಿರುವಂಥದ್ದು. ಜೊತೆಗೆ ವೃದ್ಧರು ಕೂಡ ಏನು ಮತದಾನ ಮಾಡುವ ಮೂಲಕ ಯುವಕರಿಗೆ ಮಾದರಿಯಾಗುವಂಥ ಒಂದು ದೃಶ್ಯಗಳು ಸದ್ಯ ಏನು ತೋರಣಗಲ್ ವ್ಯಾಪ್ತಿಯಲ್ಲಿ ಈಗ ಕಾಣ್ತಿರುವಂಥದ್ದು. ಕಾಂಗ್ರೆಸ್ ಹಾಗೆ ಬಿಜೆಪಿಯ ನೇರ ಪೈಪೋಟಿ ಇರುವಂಥ ಈ ಒಂದು ಕ್ಷೇತ್ರ ಈಗ ಜಿದ್ದಾಜಿದ್ದಿನಿಂದಲೂ ಕೂಡಿರುವಂಥದ್ದು. ಒಂದು ಕಡೆ ಏನು ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರು ಈಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ, ಇತ್ತ ಬಂಗಾರ ಹನುಮಂತ್ ಅವರು ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಏನು ಜಿದ್ದಾಜಿದ್ದಿಗೆ ಕಾರಣ ಆಗಿರುವಂಥದ್ದು. ಇದಲ್ಲದೆ ಘಟಾನುಘಟಿ ನಾಯಕರು ಕೂಡ ಸಂಡೂರು ಕ್ಷೇತ್ರವನ್ನ ಅಂದರೆ ಸಂಡೂರು ಕ್ಷೇತ್ರವನ್ನ ಗೆಲ್ಲಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಎರಡೂ ಪಕ್ಷದಿಂದ ಉಭಯ ನಾಯಕರುಗಳು ಕೂಡ ಪ್ರಚಾರವನ್ನ ನಡೆಸಿರುವಂಥದ್ದು. ಅಂದರೆ ಮುಖ್ಯವಾಗಿ ಅನ್ನಪೂರ್ಣ ತುಕಾರಾಮ್ ಅವರ ಗೆಲುವಿಗಾಗಿ ಸಂತೋಷ್ ಲಾಡ್ ಅವರು ಕೂಡ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡು ಟೊಂಕ ಕಟ್ಟಿ ನಿಂತಿದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಆದಿಯಾಗಿ ಸಾಕಷ್ಟು ಅಂದರೆ 20 ರಿಂದ 30 ಜನ ಸಚಿವರು ಕೂಡ ಸಂಡೂರು ಕ್ಷೇತ್ರದಲ್ಲಿ ಅಬ್ಬರದ ಕ್ಯಾಂಪೇನ್ ಅನ್ನ ಮಾಡುವ ಮೂಲಕ ಮತದಾರರನ್ನ ತಮ್ಮತ್ತ ಸೆಳೆಯಬೇಕು. ಮತ್ತೊಮ್ಮೆ ಕಾಂಗ್ರೆಸ್ ಏನು ಸಂಡೂರು ಕ್ಷೇತ್ರವನ್ನ ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಬೀತು ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಪ್ರಚಾರ ಮತ್ತೆ ಏನು ರಾಜಕೀಯವಾಗಿ ಕಾರ್ಯತಂತ್ರಗಳನ್ನು ರೂಪಿಸಿರುವಾಗಿರುವಂಥದ್ದು. ಈಗಾಗಲೇ ನಾನು ಇರುವಂಥದ್ದು ಏನು ತೋರಣಗಲ್ ಏನು ವ್ಯಾಪ್ತಿಯ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ದೃಶ್ಯಗಳು ಈಗ ಸದ್ಯ ನಿಮಗೆ ಕಾಣ್ತಿರುವಂಥದ್ದು. ಸರದಿ ಸಾಲಿನಲ್ಲಿ ಮಹಿಳೆಯರು ಮತ್ತೆ ಯುವಕರು ಬಂದು ಈಗ ಮತವನ್ನ ಅಂದ್ರೆ ತಮ್ಮ ಹಕ್ಕನ್ನ ಚಲಾಯಿಸುವ ಮೂಲಕ ತಮ್ಮ ಜವಾಬ್ದಾರಿ ಮೆರೆತಿರುವಂಥ ದೃಶ್ಯ ಈಗ ಕಾಣ್ತಿರುವಂಥದ್ದು. ಇದಲ್ಲದೆ ಈಗ ಏನು ಬಂಗಾರು ಹನುಮಂತ ಪರವಾಗಿ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಬಂಗಾರು ಹನುಮಂತ ಅವರ ಪರವಾಗಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕೂಡ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥದ್ದು. ಹಾಗಾಗಿ ಕಳೆದ 40 ದಿನಗಳಿಂದಲೂ ಕೂಡ ಸಂಡೂರು ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನ ಮಾಡಿದ್ರು. ಜೊತೆಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಮುಖಂಡರನ್ನ ಏನು ಬಿಜೆಪಿಗೆ ಕರೆತರುವಲ್ಲೂ ಕೂಡ ಸಾಕಷ್ಟು ಒಂದು ಯಶಸ್ವಿ ಆಗುವಂಥ ಒಂದು ಕೆಲಸವನ್ನ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ರು. ಇವರಿಗೆ ರಾಮ್ಲು ಕೂಡ ಸಾಕಷ್ಟು ಸಾಥ್ ನೀಡಿದ್ರು. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಸ್ ಟಿ ಮತದಾರನ ಸೆಳೆಯಲು ನಾನಾ ತಂತ್ರಗಾರಿಕೆಯನ್ನ ಮಾಡಿರುವಂಥದ್ದು. ಜೊತೆಗೆ ವಿಜಯೇಂದ್ರ ಅವರೇ ಖುದ್ದಾಗಿ ಈ ಒಂದು ಸಂಡೂರು ಕ್ಷೇತ್ರದಲ್ಲಿ 5 ದಿನಗಳ ಪ್ರವಾಸ ಮಾಡುವ ಮೂಲಕ ಅಂದ್ರೆ ಸಮುದಾಯವಾರು ಜಾತಿವಾರು ಏನು ಸಭೆಗಳನ್ನು ನಡೆಸುವ ಮೂಲಕ ಬಿಜೆಪಿಗೆ ಶತಾಯಗತಾಯವಾಗಿ ಈ ಬಾರಿ ಗೆಲುವಾಗಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ತಂತ್ರಗಾರಿಕೆಯನ್ನು ರೂಪಿಸಿದ್ರು. ಇದಾದ ನಂತರ BS ಯಡಿಯೂರಪ್ಪ ಅವರು ಅಂದರೆ ಸಿದ್ದರಾಮಯ್ಯ ಅವರ ಪ್ರಚಾರ ಕಾರ್ಯಗಳಿಗೆ ಏನು ಟಕ್ಕರ್ ಕೊಡುವ ನಿಟ್ಟಿನಲ್ಲಿ BS ಯಡಿಯೂರಪ್ಪ ಅವರು ಕೂಡ ಸಾಕಷ್ಟು ಏನು ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ರು. ಇದೆಲ್ಲದರ ಫಲವಾಗಿ ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸ್ತಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ವಿಶ್ವಾಸದಲ್ಲಿ ಇರುವಂಥದ್ದು. ಮತ್ತೊಂದು ಹಂತದಲ್ಲಿ ರಾಜಕೀಯವಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ತವರು ಜಿಲ್ಲೆಯಲ್ಲಿ ಹಿಡಿತವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು. ಹಾಗಾಗಿ ಸಂಡೂರು ಬಿಜೆಪಿ ಗೆಲುವು ಅನಿವಾರ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ಷೇತ್ರವನ್ನು ಓಡಾಟ ಮಾಡುವುದಾಗಿರ್ಬೋದು, ಮನೆ ಮನೆ ಭೇಟಿ ಆಗಿರಬಹುದು, ಸಾಕಷ್ಟು ಅಬ್ಬರದ ಕ್ಯಾಂಪೇನ್ ಕೂಡ ಮಾಡಿತ್ತು. ಹಾಗಾಗಿ ಈ ಬಾರಿ ಅಂದ್ರೆ ಕಳೆದ 20 ವರ್ಷಗಳಿಂದಲೂ ಕೂಡ ಸಂಡೂರು ಕ್ಷೇತ್ರದಲ್ಲಿ ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂಥದ್ದು. ಏನು ಸಂಸದ ತುಕಾರಾಮ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಪರಿಣಾಮವಾಗಿ ಈಗ ತೆರವಾದ ಸ್ಥಾನಕ್ಕೆ ಈಗ ಈ ಒಂದು ಉಪಚುನಾವಣೆ ಬಂದಿರುವಂಥದ್ದು. ಹಾಗಾಗಿ ನೇರ ಪೈಪೋಟಿ ಇರತಕ್ಕಂಥ ಈ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರ ಅಷ್ಟು ಸುಲಭವಾಗಿ ಯಾರಿಗೂ ವಿಜಯ ಅಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರಿಂದ ಮಾಹಿತಿಗಳು ಕೂಡ ಈಗ ತಿಳಿದು ಬರ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ ಏನು ಸ್ವತಂತ್ರ ನಂತರ ನಡೆದಂಥ 15 ಚುನಾವಣೆಗಳಲ್ಲಿ 13 ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ವಿಜಯವನ್ನ ಸಾಧಿಸಿರುವಂಥದ್ದು. ಈವರೆಗೂ ಕೂಡ ಬಿಜೆಪಿ ಸಂಡೂರು ಇತಿಹಾಸದಲ್ಲಿ ಏನು ಗೆದ್ದಿಲ್ಲ ಅನ್ನುವಂಥ ಒಂದು ಮಾತುಗಳಿರುವಂಥದ್ದು. ಅದನ್ನ ಅಳಿಸಿ ಹಾಕಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಜನಾರ್ದನ್ ರೆಡ್ಡಿ ಆದಿಯಾಗಿ ವಿಜಯೇಂದ್ರ ಯಡಿಯೂರಪ್ಪ ಸೇರಿದಂತೆ ಸಾಕಷ್ಟು ಘಟಾನುಘಟಿ ನಾಯಕರು ಕೂಡ ಸಂಡೂರು ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದ್ರು. ಒಟ್ಟಾರೆಯಾಗಿ ಈ ಒಂದು ಏನು ಸಂಡೂರು ಉಪಚುನಾವಣೆ ಕಾವು ಹಂತವಾಗಿ ಏನು ಏರಿಕೆ ಆಗ್ತಿರುವಂಥದ್ದು. ಯಾಕಂದ್ರೆ ಏನು ಅಷ್ಟೇ ಪ್ರಮಾಣದಲ್ಲಿ ಉತ್ಸಾಹದಿಂದ ಈಗ ಮತದಾರರು ಏನು ಮತಗಟ್ಟೆಗಳತ್ತ ಬಂದು ಮತ ಚಲಾಯಿಸುವಂತ ಒಂದು ಎಲ್ಲ ದೃಶ್ಯಗಳು ಸದ್ಯ ಈಗ ಸಂಡೂರಿನಲ್ಲಿ ಕಾಣ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್.